ಪ್ರತಿ 3 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಜೈ ಸಂತೋಷಿ ಮಾತಾ ಜಾತ್ರಾದ ಒಂದು ವಿವರಣೆಯನ್ನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇದೇ ತಿಂಗಳು 19ನೇ ತಾರೀಕು ಸಾಯಂಕಾಲ 6 ವಿಜಯಪುರ ಜನಪ್ರಿಯ ಶಾಸಕರಾದಂಥ ಬಸವಣ್ಣ ಪಾಟೀಲ್ ಯತ್ನಾಳ್ ಅವರಿಂದ ಉದ್ಘಾಟನೆ ಆಗ್ತದೆ. ಆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಗರಾಭಿವೃದ್ಧಿ ಪಾಲಿಕೆ ಅಧ್ಯಕ್ಷರಾದಂಥ ಗಂಗಾಧರ ಸಮ್ಮಣ್ಣಿಯವರು ಇರ್ತಾರೆ. ಆಮೇಲೆ ಮಹಾನಗರ ಪಾಲಿಕೆ ಮಹಾಪೌರ ಅಂತ ಕರಡಿಯಣ್ಣವರು ಇರ್ತಾರೆ. ಅಂದು ರಾತ್ರಿ 7 ಗಂಟೆಗೆ ರಸಮಂಜರಿ ಕಾರ್ಯಕ್ರಮ ಇರ್ತದೆ. ರಾಧಾ ಇವೆಂಟ್ಸ್ ಅಂತ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಮುಂದೆ 20ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಕಾಸರಗೋಡಿನಿಂದ 1551 ಸುಮಂಗಲಿಯರು ಕುಂಭಮೇಳ ಕಾರ್ಯಕ್ರಮ ಇರ್ತದೆ. ಅಲ್ಲಿ ಚಾಲನೆ ಕೊಡ್ತಾರೆ. ಅಲ್ಲಿ ಸಹಿತ ಸಾಕಷ್ಟು ಭಕ್ತರಲ್ಲಿ ಉಪಸ್ಥಿತರಿರ್ತಾರೆ. ಮುಂದೆ 21ನೇ ತಾರೀಕು ನಸುಕಿನಲ್ಲಿ 4 ಗಂಟೆಗೆ 21ನೇ ತಾರೀಕು ನಸುಕಿನಲ್ಲಿ 4 ಗಂಟೆಗೆ ತಾಯಿಗೆ ಜಲಾಭಿಷೇಕ ಅಂತ ಮಾಡ್ತಾರೆ. ಜಲಾಭಿಷೇಕ ಆದಮ್ಯಾಗ 3000 ಮಂದಿಗೆ ಮುತ್ತೈದೆಯರು ಉಡಿ ತುಂಬ ಕಾರ್ಯಕ್ರಮ ಇರ್ತದೆ. ಅದೇ ದಿವಸ 20ನೇ ತಾರೀಕು ಮಧ್ಯಾಹ್ನ 12 ಮಹಾಪ್ರಸಾದ ಇರ್ತದೆ. ಈ ಮಹಾಪ್ರಸಾದದಲ್ಲಿ ಸುಮಾರು 7ರಿಂದ 8 ಸಾವಿರ ಜನ ಪಾಲ್ಗೊಳ್ತಾರೆ. ಇಲ್ಲಿ ಸಂತೋಷಿ ಮಾತಾ ಜಾತ್ರೆ ವಿಶೇಷ ಏನಂದರೆ ಸಾಕಷ್ಟು ಜನರಿಗೆ ಈ ಸಂತೋಷಿ ಮಾತನ ಆಶೀರ್ವಾದ ಆಗಿದೆ. ಇಲ್ಲಿ ಯಾರು ಭಕ್ತರು ತಮ್ಮ ಶ್ರದ್ಧೆಯನ್ನು ನಡ್ಕೋತಾರೆ ಎಲ್ಲರಿಗೂ ಒಳ್ಳೆಯದಾಗಿದೆ. ದಿನೇ ದಿನೇ ಈ ಸಂತೋಷಿ ಮಾತಾ ದೇವಸ್ಥಾನಕ್ಕೆ ಬರ್ತಕ್ಕಂಥ ಜನರು ಹೆಚ್ಚಾಗ್ತಾ ಇದ್ದಾರೆ. ಆದ ಕಾರಣ ಮುಂದೆ ನಾವೊಂದು ವಿಚಾರ ಏನು ಹೇಳುತ್ತಂದರೆ ಯಾರ್ಯಾರು ತಾವು ಭಕ್ತರಿದ್ದೀರಿ ಇನ್ನಷ್ಟು ಜನ ಇಲ್ಲಿ ಬಂದು ಆ ತಾಯಿ ಆಶೀರ್ವಾದ ತೆಗೆದುಕೊಂಡು ಉದ್ಧಾರ ಆರಿ ತಮ್ಮ ಜೀವನದಲ್ಲಿ ಏನು ಕಷ್ಟಗಳದಾವ ನಿವಾರಣೆ ಆಗ್ತಾವಂತ ಈ ಸಂದರ್ಭ ಹೇಳ್ತೀನಿ. ನಮ್ಮ ಮೊದಲನೇ ಕಮಿಟಿ ವಿಸರ್ಜನೆಯಾಗಿ ಹೊಸ ಕಮಿಟಿ ರಚನೆಯಾಗಿ 4 ವರ್ಷಗಳಾಯಿತು. ಈ 4 ವರ್ಷದಲ್ಲಿ ನಾವು ಮಾಡಿದಂಥ ಕಾರ್ಯಗಳ ವಿವರಣೆ ಹೇಳ್ತಾ ಇದ್ದೀನಿ. ಈ ಗುಡಿಗೆ ಫಸ್ಟ್ ನಮ್ಮ ಸುತ್ತಮುತ್ತೆಲ್ಲ ಗೋಡೆ ಇದನ್ನು ಸುಣ್ಣ ಬಣ್ಣ ಬೀಳ್ತಾಯಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ಗ್ರನೈಟ್ ಮತ್ತು ವಿಟ್ರಿಫೈಡ್ ಟೈಲ್ಸ್ಗಳನ್ನು ಅಳವಡಿಸಿ ತದನಂತರ ಗರ್ಭಗುಡಿ ಒಳಗಿನ ಒಂದು ಆವರಣವನ್ನು ಗ್ರಾನೈಟ್ ಮುಖಾಂತರ ವೈಟ್ ಗ್ರಾನೈಟ್ ಹಾಕಿ ಹನುಮಂತ ದೇವ್ರ ಗುಡಿನೂ ಅಷ್ಟೇ ಸಂತೋಷ್ ಮಾತಾನ ಗುಡಿ ಒಳಗೂ ಅಷ್ಟೇ ಮಾಡಿ ಮುಂದೆ ಆ ಗರ್ಭಗುಡಿ ಸುತ್ತಮುತ್ತೆಲ್ಲ ಗ್ರಾನೈಟ್ ಅಳವಡಿಸಿದ್ದೇವೆ. ಆ ನಂತರ ಮೇಲೆ ಪತ್ರಾಸ್ ಇದ್ದಂಥ ಶೆಡ್ಡನ್ನು ಮುಂದುವರಿಸಿ 6 ಫುಟ್ ಹೆಚ್ಚುವರಿ ಮಾಡಿ ಅದನ್ನು ಕಂಪ್ಲೀಟ್ ಪನ್ನಾಳಿಗೆ ಕೂಡಿಸಿ ನೀರು ಕೆಳಗೆ ಬರುವಂಗೆ ಮಾಡಿದ್ದೀವಿ. ಆನಂತರ ಮುಂದೆ ಮುಖ್ಯ ದ್ವಾರದ ಒಂದು ಫ್ರೇಮ್ ತಯಾರು ಮಾಡಿದ್ವಿ ಗ್ರಾನೈಟ್ನಲ್ಲಿ. ಆನಂತರ ಮೇಲೆ ಒಂದು ಸ್ಟೀಲ್ ಕೆನಪಿ ಅಳವಡಿಸಿದ್ವಿ. ಆನಂತರ ಮುಂದೆ ಗರ್ಭಗುಡಿ ಎದುರಿಗೆ ಒಂದು ಬ್ಯಾರಿಕೇಡಿಂಗ್ ಮಾಡಿದೆವು, ಸ್ಟೀಲ್ ಬ್ಯಾರಿಕೇಡಿಂಗ್. ಈ ರೀತಿಯಾಗಿ ನಾನಾ ಕಾರ್ಯಗಳನ್ನು ಕೈಗೊಂಡು ಇನ್ನುಳಿದ ಕಾಮಗಾರಿಗಳನ್ನು ಈ ಜಾತ್ರೆ ನಂತರ ಕೈಗೊಳ್ಬೇಕಂತೇಳಿ ನಾವು ಸಂಕಲ್ಪ ಮಾಡಿದ್ದೀವಿ. ಅದು ಯಾವುದಂದ್ರೆ ಮೇಲಿನ ಅಂತಸ್ತಿನ ನೆಲಹಾಸು, 1ನೇ ಅಂತಸ್ತಿನ ನೆಲಹಾಸು, ಅಂತಸ್ತಿನ ನೆಲಹಾಸು ಇವೆಲ್ಲ ಗ್ರನೈಟ್ ಮಾಡ್ಬೇಕಂತೇಳಿ ಸಂಕಲ್ಪ ಮಾಡಿದ್ದೀವಿ. ಅದೇ ರೀತಿಯೇ ಮುಂದೆ ಈ ಮಂಗಲ ಕಾರ್ಯಾಲಯ ಜಯ ಸಂತೋಷಿ ಮಾತಾ ಮಂಗಲ ಕಾರ್ಯಾಲಯವನ್ನು ಸುಸಜ್ಜಿತವಾಗಿ ಮಾಡಿ ಅದರಿಂದ ಭಕ್ತಾದಿಗಳಿಗೆ ಉಪಯೋಗ ಆಗುವಂಗೆ ಮಾಡಿ ಪ್ರತಿ ಒಂದು ಕಾರ್ಯಕ್ರಮಕ್ಕೆ 35-40 ಸಾವಿರ ರೂಪಾಯಿ ಬಾಡಿಗೆ ಬರುವಂಗೆ ಆದಾಯ ಮಾಡಿ ಈ ಒಂದು ಗುಡಿ ವ್ಯವಸ್ಥೆಯನ್ನು ಸುಧಾರಣೆ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಾವೆಲ್ಲರೂ ಕೂಡಿ ಸಂಕಲ್ಪ ಮಾಡಿದ್ದೀವಿ. ಅದೇ ರೀತಿಯಾಗಿ ನಾವು ಒಂದು ದೇವಿಗೆ ಒಂದು 20 kg ಅಂದಾಜಿನಲ್ಲಿ ಬೆಳ್ಳಿ ಪ್ರಭಾವಳಿ ಮಾಡ್ಬೇಕಂತೇಳಿ ನಾವೆಲ್ಲರೂ ಕೂಡ ನಿರ್ಧರಿಸಿದ್ದೀವಿ. ಆ ಬೆಳ್ಳಿ ಪ್ರಭಾವಳಿ ಮಾಡಲಿಕ್ಕೆ ಭಕ್ತಾದಿಗಳು ತಮ್ಮಿಂದ ಬೆಳ್ಳಿ ಸಹಾಯ ಇರ್ಬೋದು ಅಥವಾ ಧನ ಸಹಾಯ ಇರ್ಬೋದು ಎಲ್ಲರೂ ಕೂಡಿಸಿ ಅದನ್ನು ಕೊಟ್ಟಾಗನೇ ನಿಮ್ಮಿಂದನೇ ನಮಗೆ ಒಂದು ಅವಕಾಶ ಸಿಗ್ತದೆ. ಆ ರೀತಿ ನೀವು ನಾವು ಅವಾಗ ಅವಕಾಶ ಮಾಡಿಕೊಡ್ರಿ ಅಂಥೇಳಿ ತಮ್ಮೆಲ್ಲ ಭಕ್ತಾದಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಅದೇ ರೀತಿಯಾಗಿ ಈ ಜಾತ್ರೆಗೆ ಬರುವಂಥ ಕುಂಭಮೇಳ ಸುಮಂಗಲಿಯರಿಗೆ ಕುಂಭಮೇಳದಲ್ಲಿ ಭಾಗವಹಿಸಲು ಯಾರಾದರೂ ಉತ್ಸುಕರಾಗಿದ್ದರೆ ಇನ್ನೂ ಕುಂಭಗಳ ವ್ಯವಸ್ಥೆ ಇದೆ ನಮ್ಮ ಹತ್ರ, ಬಂದು ದಯವಿಟ್ಟು ಅದನ್ನೆಲ್ಲ ಸ್ವೀಕಾರ ಮಾಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಯಾರೂ ಸೀರೆ ಆಗ್ಯಾವು ಕುಂಭ ಆಗ್ಯಾವ ಅಂತ ಯಾರೂ ತಪ್ಪು ಗ್ರಹಿಕೆ ಮಾಡದೇನೆ ದಯವಿಟ್ಟು ಬಂದು ಇನ್ನೂ ಒಂದು ವಾರ ನಿಮಗೆ ಕುಂಭ ಸಿಗ್ತಾವೆ. ದಯವಿಟ್ಟು ಎಲ್ಲ ಸುಮಂಗಲಿಯರು ಬಂದು ಆ ಕುಂಭಗಳನ್ನು ತೆಗೆದುಕೊಂಡು ಹೋಗಿ ಆ ದೇವಿಗೆ 1551 ಕುಂಭ ಸುಸಜ್ಜಿತವಾಗಿ ಆ ಮೆರವಣಿಗೆ ನಡೀಲಿ ಅಂಥೇಳಿ ತಮ್ಮೆಲ್ಲರೂ ಅಲ್ಲಿ ವಿನಂತಿ ಮಾಡ್ಕೊಳ್ತೀನಿ.
ಅದೇ ರೀತಿ ಈ ಒಂದು ಪ್ರೆಸ್ ಮೀಟ್ ಕರೆದಂಥ ವಿಷಯದಲ್ಲಿ ಇನ್ನೂ ಸಾಕಷ್ಟು ಹೇಳಬೇಕಾಗಿದೆ. ಅವಕಾಶ ಅಂದ್ರೆ ಸಮಯ ಇಲ್ಲದಕ್ಕೆ ನಾನು ಅದನ್ನು ಮೊಟ್ಟ ತೋರಿಸ್ತೀನಿ. ದಯವಿಟ್ಟು ನಮಸ್ಕರಿಸ್ತೀನಿ. ಹೀಗೆ ಪ್ರತಿ 3 ವರ್ಷಕ್ಕೊಮ್ಮೆ ಈ ಅಧಿಕ ಮಾಸದಲ್ಲಿ ಶ್ರಾವಣ ಮಾಸದ 2ನೇ ವಾರದಲ್ಲಿ 2ನೇ ಶುಕ್ರವಾರ ಜಾತ್ರೆಯನ್ನು ನಡೆಸಿಕೊಳ್ತಾ ಸದಾ ಬಂದಿದ್ದಿರುತ್ತದೆ. ಪ್ರತಿ ಸಲದಂತೆ ಈ ಸಲವೂ ಸಹಿತ ನಾವು ಹಲವಾರು ಸ್ವಲ್ಪ ಗುಡಿಯ ಅಭಿವೃದ್ಧಿ ಇರ್ಬೋದು, ಹಲವಾರು ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಜನರಿಗೆ ಅಂದರೆ ನಮ್ಮೆಲ್ಲ ಸುಮಂಗಲಿಯರು ಮತ್ತು ಮಹಿಳೆಯರಿಗೆ ಒಂದು ವಿಶೇಷವಾಗಿ ಒಂದು ನಮ್ಮ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ನಾವು ಯಾವ ರೀತಿ ಇರಬೇಕು, ಬರುವಂಥದ್ದು ತಾಯಿ ಆಶೀರ್ವಾದ ಅವರೆಲ್ಲ ಪಡ್ಕೊಂಡು ನಮ್ಮ ಜಲನಗರ ಸುತ್ತಮುತ್ತಲಿನ ಎಲ್ಲ ಬಡಾವಣೆಯವರು ಎಲ್ಲ ಭಕ್ತರು ಅಭಿವೃದ್ಧಿ ಇರಲಿ ಅಂತೇಳಿ ಒಂದು ಜಾತ್ರೆ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಅಳವಡಿಸ್ಕೊಂಡು ನಾವು ಕಾರ್ಯಕ್ರಮ ನಡೆಸ್ಕೊತಾ ಬಂದಿದ್ದೀವಿ. ಈ ಸಲವೂ ಸಹಿತ ಒಂದು ಕೆಲವು ರಸಮಂಜರಿ ಕಾರ್ಯಕ್ರಮಗಳು, ಸಂಸ್ಕೃತಿ ಕಾರ್ಯಕ್ರಮಗಳು ಹಾಗೂ ವಿಶೇಷವಾಗಿಯಪ್ಪ ಅಂತಂದ್ರೆ ಒಬ್ಬರು ನಮ್ಮ ಗುರುಗಳಿಂದ ಒಬ್ಬೊಂದು ಆಶೀರ್ವಚನ ಮಾಡಿಸ್ಲಿಕ್ಕೆ ಕರ್ಕೊಂಡ್ಬರ್ತಾರೆ. ಅಂದರೆ ಕೊನೆಯ ದಿವಸ ಸಮಾರಂಭಕ್ಕೆ ಒಬ್ಬರು ಗುರುಗಳು ಬರ್ತಾ ಇದ್ದಾರೆ. ಅಂದರೆ ನಮ್ಮ ಸಂಸ್ಕೃತಿ, ಭಾರತ ಸಂಸ್ಕೃತಿ ಯಾವ ರೀತಿ ಇರಬೇಕು, ಯಾವ ರೀತಿ ನಮ್ಮ ಮನೆಯೊಳಗೆ ನಮ್ಮ ಮಕ್ಕಳಿಗೆ ಸಂಸ್ಕೃತಿ ಕೊಡಬೇಕು ಅನ್ನೋಂಥ, ಸಂಸ್ಕಾರ ಕೊಡಬೇಕು ಅನ್ನೋಂಥ ವಿಷಯವನ್ನೇ ತೊಗೊಂಡು ಒಬ್ಬ ಮಹಾನ್ ಗುರುಗಳಿಗೆ ನಾವು ಇವತ್ತು ಆ ಕಾರ್ಯಕ್ರಮದಾಗ ನಾವು ಭಾಗವಹಿಸ್ತಾ ಅವರಿಗೆ ನಾವು ಇವೆಂಟ್ ಮಾಡಿ ಬಂದಿದ್ದೀವಿ. ಅವರು ಇದಕ್ಕೂ ಹೇಳಿಲ್ಲ, ಅಂದರೆ ಅವರು ಕರೆಕ್ಟ್ ಆವತ್ತಿನ ದಿವಸಕ್ಕೆ ಆ ಸಮಯ ಫ್ರೀ ಮಾಡಿಕೊಂಡು ನಾವು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೂ ಸಹಿತ ವಿಶೇಷವಾಗಿ ನಮ್ಮ ಏನು 15 ಸುಮಂಗಲಿರುತ್ತೆ ಅವರಿಗೆ ಸಂಸ್ಕಾರದ ವಿಷಯವಾಗಿ ನಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು, ನಮ್ಮ ಹಿಂದೂ ಸಂಸ್ಕೃತಿ ಯಾವ ರೀತಿ ಇರಬೇಕು ಅನ್ನೋಂಥ ವಿಷಯವನ್ನೇ ಒತ್ತವಾಗಿ ನಮ್ಮ ಜಯ ಸಂತೋಷ್ ಮಾತಾ ಕಮಿಟಿ ವತಿಯಿಂದ ನಾವು ಈ ಸಲ ಮಾಡಿದ್ದೀವಿ. ಅದಕ್ಕೆ ತಾವೆಲ್ಲ ಆಗಮಿಸಿ ತಾವು ಎಲ್ಲ ಸಹಕರಿಸಿದ್ದಕ್ಕಾಗಿ ಎಲ್ಲ ದೃಷ್ಟಿ ಮಾಧ್ಯಮರಿಗೂ ಹಾಗೂ ಪತ್ರಿಕಾ ಮಾಧ್ಯಮದಿಂದ ಅಭಿನಂದನೆ ಸಲ್ಲಿಸಿ